ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಆಗಸ್ಟ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಶ್ರಾವಣ ಮಾಸ ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತ 8ನೇ ತಾರೀಕು ಶುಕ್ರವಾರದ ದಿವಸ ಆಚರಣೆ ಮಾಡುವಂಥದ್ದು. ಎಲ್ಲರಿಗೂ ಕೂಡ ಆ ದೇವಿಯ ಅನುಗ್ರಹ ಉಂಟಾಗಲಿ. ಅದೇ ರೀತಿಯಾಗಿ 9ನೇ ತಾರೀಕು ಉಪಕರ್ಮ ಮಾಡುವಂತಹ ದಿವಸ. ಬಹಳ ವಿಶೇಷವಾದಂತಹ ದಿನಗಳು. ಶ್ರಾವಣ ಮಾಸದಿಂದ ಹಬ್ಬ ಹರಿದಿನಗಳು ಪ್ರಾರಂಭ ಆಗುವಂಥದ್ದು. ಎಲ್ಲ ವೀಕ್ಷಕರಿಗೆ ಆ ದೇವರ ಒಂದು ಅನುಗ್ರಹ ಸಂಪೂರ್ಣವಾಗಿ ಆಗಲಿ ಅಂತ ಹೇಳ್ತಾ, ಈ ಆಗಸ್ಟ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳಿಂದ ಮಾಸ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡೋಣ. ಆಗಸ್ಟ್ 17ನೇ ತಾರೀಕು ಸೂರ್ಯ ತನ್ನ ಸ್ವಕ್ಷೇತ್ರವಾದಂತಹ ಸಿಂಹರಾಶಿಗೆ ಬರ್ತಾನೆ. ಆಗಸ್ಟ್ 20ನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆಗಸ್ಟ್ 30ನೇ ತಾರೀಕು ಬುಧ ಸಿಂಹರಾಶಿಗೆ ಬರ್ತಾನೆ. ಈ ಬದಲಾಗುವಂತಹ ಗ್ರಹಗಳಿಂದ ಆಗಸ್ಟ್ ತಿಂಗಳಲ್ಲಿ ವೃಷಭ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಸಾಮಾನ್ಯವಾಗಿ ಈ ಆಗಸ್ಟ್ 17 ಸೆಪ್ಟೆಂಬರ್ 17ರ ತನಕ ಸೂರ್ಯ ಸ್ವಕ್ಷೇತ್ರದಲ್ಲಿರ್ತಾನೆ. ಪ್ರತಿ ವರ್ಷ ಕೂಡ ಬಹಳ ಉತ್ತಮವಾದಂತಹ ಸಮಯ ಇದು ಶ್ರಾವಣ ಮಾಸ. ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮಾಡಿದರೆ ಖಂಡಿತ ಅನುಕೂಲಗಳು ಉಂಟಾಗುತ್ತೆ. ವೃಷಭ ಲಗ್ನ ವೃಷಭ ರಾಶಿಯವರಿಗೆ ಬಹಳ ಅನುಕೂಲಗಳನ್ನು ಕೊಡುವಂತಹ ಮಾಸ ಇದಾಗಿರುತ್ತೆ. ಗುರುಬಲ ಕೂಡ ಅವರಿಗೆ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಶನಿ ಲಾಭಸ್ಥಾನದಲ್ಲಿದ್ದಾನೆ, ರಾಹು ಕರ್ಮಸ್ಥಾನದಲ್ಲಿದ್ದಾನೆ. ಸೊ ಪರಾಕ್ರಮ ಗ್ರಹಗಳ ಸಂಚಾರ ಆಲ್ಮೋಸ್ಟ್ ವೃಷಭ ರಾಶಿಯವರಿಗೆ 80ರಿಂದ 90% ಶುಭಗಳನ್ನೇ ಕೊಡುವಂತಹ ಸ್ಥಿತಿಯಲ್ಲಿದೆ. ಯಾವುದೇ ಹೆಚ್ಚಿನ ಸಮಸ್ಯೆಗಳಿಗೆ ಅವಕಾಶ ಇರುವುದಿಲ್ಲ. ಆರೋಗ್ಯದಲ್ಲಿಯೂ ಕೂಡ ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣುವಂಥದ್ದಾಗಿರುತ್ತೆ. ಏಕೆಂದರೆ ಲಗ್ನಾಧಿಪತಿ ಶುಕ್ರ ಕುಟುಂಬ ಧನಸ್ಥಾನದಲ್ಲೇ ಇರ್ತಾನೆ. ಮಿತ್ರಕ್ಷೇತ್ರ ಕೂಡ ಗುರುವಿನ ಯುತಿಯಲ್ಲಿ ಇರುವಂಥದ್ದು ಖಂಡಿತ ಶುಭ ಆಗುತ್ತೆ. ಪಂಚಮದಲ್ಲಿರುವ ಕುಜ ಅವನ ಮೇಲೆ ಶನಿ ದೃಷ್ಟಿ ಬೀಳುವಂಥದ್ದು ಸ್ವಲ್ಪ ಉಷ್ಣ ಪ್ರಕೋಪಗಳು ಅಥವಾ ಪಿತ್ತದ ಪ್ರಕೋಪಗಳು ಶಾರೀರಿಕವಾಗಿ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಬಹಳ ಶುಭ ಸಮಯ ಇದು. ಆಗಸ್ಟ್ ತಿಂಗಳು ಶ್ರಾವಣ ಮಾಸದ ಪ್ರಾರಂಭದಿಂದ ಹಿಡಿದು ಆಲ್ಮೋಸ್ಟ್ ಜೂನ್ ತನಕ ಒಂದು 5-6 ತಿಂಗಳ ಕಾಲ ವೃಷಭ ರಾಶಿಯವರಿಗೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಖಂಡಿತ ಅನುಕೂಲಗಳನ್ನು ಕಾಣ್ತೀರಾ. ಯಾವುದೇ ದಶಾಭುಕ್ತಿಗಳು ನಡೀತಾ ಇದ್ದರೂ ಕೂಡ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಕಳೆದ ಒಂದು 4-5 ತಿಂಗಳು ಕುಜ ನೀಚ ಕ್ಷೇತ್ರದಲ್ಲಿದ್ದ. ಜೊತೆಯಲ್ಲಿ ಕುಜ ಸಿಂಹರಾಶಿಗೆ ಬಂದಾಗಲೂ ಕೂಡ ಸ್ವಲ್ಪ ಸರ್ಪದೋಷಗಳು ಜಾಸ್ತಿ ಇತ್ತು. ಯುಗಾದಿಯಿಂದ ಇಲ್ಲಿಯ ತನಕ ಒಂದು ಕಾಳಸರ್ಪದ ಪ್ರಭಾವಗಳು ಹೆಚ್ಚಾಗಿದ್ದರಿಂದ ಅನುಕೂಲಗಳು ಅಥವಾ ಅಭಿವೃದ್ಧಿಗಳಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆಗಿರ್ಬೋದು. ಒಟ್ಟಿನಲ್ಲಿ ಇದು ವೃಷಭ ರಾಶಿಯವರಿಗೆ 30 ವರ್ಷಕ್ಕೆ ಒಂದು ಸರಿ ಬರುವಂಥ ಒಂದು ಉತ್ತಮ ಸಮಯ. 7.5 ಪ್ರಾರಂಭ ಆಗೋದಕ್ಕೆ ಇನ್ನೂ 2.5 ವರ್ಷಗಳ ಕಾಲ ಇದೆ. ಸೊ ಹಾಗಾಗಿ ಜೀವನದ ಪ್ರಮುಖ ಘಟ್ಟದಲ್ಲಿರುವಂಥವರು ಅಂದರೆ ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ ಇಂತಹ ಒಂದು ಪ್ರಮುಖ ವಯಸ್ಕರಾಗಿರುವಂಥವರಿಗೆ, ವೃಷಭ ರಾಶಿಯಲ್ಲಿರುವಂಥವರಿಗೆ ಇದು ಒಂದು ಅದ್ಭುತವಾದಂತಹ ಸಮಯ. ಇಲ್ಲಿ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಅನುಕೂಲಗಳನ್ನು ಕಾಣೋದಕ್ಕೆ ಸಾಧ್ಯ. 7.5 ಬರೋದಕ್ಕಿಂತ ಮುಂಚೆ ಒಂದು ಫೌಂಡೇಶನ್ ಅನ್ನೋದಕ್ಕೆ ಮಿನಿಮಮ್ ಒಂದು 2 ವರ್ಷದ ಕಾಲಾವಕಾಶ ಆದರೂ ಬೇಕಾಗುತ್ತೆ. ಇಷ್ಟೆಲ್ಲ ವಿವರಣೆ ಯಾಕೆಂದರೆ ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳು ತುಂಬ ಅದ್ಭುತವಾದಂತಹ ಸಮಯ. ಯಾವುದೇ ವಿಚಾರಗಳಿಗೆ ಇದರಲ್ಲಿ ಹಿನ್ನಡೆ ಇರೋದಿಲ್ಲ. ಖಂಡಿತ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಅದು ದೀರ್ಘಕಾಲದಲ್ಲಿ ಅಭಿವೃದ್ಧಿ ಮತ್ತು ಅನುಕೂಲಗಳನ್ನು ಖಂಡಿತವಾಗಲೂ ಕೊಡುತ್ತೆ ವೀಕ್ಷಕರೇ. ದ್ವಿತೀಯ ಕುಟುಂಬ ಸ್ಥಾನದಲ್ಲಿ ಗುರು ಮತ್ತು ಶುಕ್ರನ ಸಂಚಾರ. ಷಷ್ಠಾಧಿಪತಿ ಶುಕ್ರ, ಅಷ್ಟಮಾಧಿಪತಿ ಗುರು ಅವರಿಬ್ಬರು ದ್ವಿತೀಯದಲ್ಲಿ ಸೇರ್ತಾರೆ. ಯಾವುದೇ ವಾಗ್ವಾದಗಳನ್ನು ಮಾಡಿಕೊಳ್ಳದೆ ಇದ್ದರೆ ಒಳ್ಳೆಯದು. ಯಾಕೆಂದರೆ ಧನಾಗಮನಕ್ಕೆ ಬಹಳ ಸುಗಮವಾದ ಒಂದು ಸಮಯ ಇದಾಗಿರುತ್ತೆ. ಸುಮ್ಮನೆ ಮಾತುಗಳಿಂದ ನಿಷ್ಠೂರ ಆಗೋದಕ್ಕೆ ಅವಕಾಶ ಕೊಡಬೇಡಿ. ಏಕೆಂದರೆ ವಾಗ್ವಾದಗಳಿಂದ ಸ್ವಲ್ಪ ಧನ ನಷ್ಟ ಅಂತ ಹೇಳುತ್ತೆ.
ಯಾವಾಗ ರೋಗಸ್ಥಾನಾಧಿಪತಿ ಮತ್ತು ಮೃತ್ಯುಸ್ಥಾನಾಧಿಪತಿಗಳು ಧನಸ್ಥಾನದಲ್ಲಿ ಸೇರ್ತಾರೆ, ಅವರಿಬ್ಬರ ನಡುವೆ ಮಿತ್ರತ್ವ ಇರೋದಿಲ್ಲ. ಒಬ್ಬ ದೈವಗುರು, ಇನ್ನೊಬ್ಬ ದೈತ್ಯಗುರು. ಹಾಗಾಗಿ ಅನವಶ್ಯಕ ಮಾತುಗಳಿಂದ ಏನಾದರೂ ಧನಹಾನಿ ಆಗೋದಕ್ಕೆ ಸ್ವಲ್ಪ ಅವಕಾಶಗಳಿರುತ್ತೆ. ಅದನ್ನು ಅವಾಯ್ಡ್ ಮಾಡಿದರೆ ಅದರ ದುಪ್ಪಟ್ಟು ಧನಾಗಮನಗಳಾಗುತ್ತೆ ಅಂತ ಹೇಳುತ್ತೆ ವೃಷಭ ರಾಶಿಯವರಿಗೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಹಣಕಾಸಿನಲ್ಲಿ ಅಭಿವೃದ್ಧಿ ಇದೆಲ್ಲದನ್ನೂ ಈ ಮಾಸಗಳಲ್ಲಿ ಖಂಡಿತ ನೋಡ್ತೀರಾ. ವಾಗ್ವಾದಗಳಿಗೆ ಹೋಗದೇ ಇರುವಂಥದ್ದು ಅತ್ಯಂತ ಅವಶ್ಯಕ. ಇನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನದಲ್ಲಿ ಬುಧನ ಸಂಚಾರ ಆಗ್ತಾ ಇರುತ್ತೆ. ಸೋದರ ಮತ್ತು ಸೋದರಿಯರ ನಡುವೆ ಮಿತ್ರತ್ವ, ಬಾಂಧವ್ಯ ಚೆನ್ನಾಗಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳು ಕೂಡ ಖಂಡಿತವಾಗ್ಲೂ ಆಗುತ್ತೆ. ಮತ್ತು ಯಾವುದೇ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ, ವಿದ್ಯಾಭ್ಯಾಸ, ಉದ್ಯೋಗ, ಸ್ವಂತ ವ್ಯವಹಾರ ಇಂತಹ ವಿಚಾರಗಳಿದ್ದರೆ ಖಂಡಿತ ಅನುಕೂಲ ಆಗುವಂತಹ ಮಾಸ ಇದು. ಮುಂದಿನ ದಿನಗಳಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಸೊ ವೃಷಭ ರಾಶಿಯವರಿಗೆ ಅಕ್ಟೋಬರ್ ತನಕ, ಈ ಆಗಸ್ಟಿಂದ ಅಕ್ಟೋಬರ್ ತನಕ ತುಂಬ ಅಭಿವೃದ್ಧಿಗಳನ್ನು ನೀವು ಕಾಣ್ತೀರಾ. ಪ್ರಯತ್ನಗಳನ್ನು ಖಂಡಿತವಾಗ್ಲೂ ಹೆಚ್ಚಿಸಿಕೊಳ್ಳುವಂಥದ್ದು ಅವಶ್ಯಕ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ. 4ರಲ್ಲಿ ಕೇತುವಿನ ಸಂಚಾರ. ವಿದ್ಯಾರ್ಜನೆ ಮಾಡುವಂಥ ಮಕ್ಕಳಿಗೆ ಸ್ವಲ್ಪ ಏಕಾಗ್ರತೆಯ ಕೊರತೆ ಇರುತ್ತೆ. ಡೈವರ್ಷನ್ಗಳನ್ನು ಪಡ್ಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಏಕೆಂದರೆ ಶನಿ ಏಕಾದಶದಲ್ಲಿ ಕೂತು ಜನ್ಮರಾಶಿಯನ್ನು ನೋಡ್ತಾನೆ. ಹಾಗೆ ಪಂಚಮ ಜ್ಞಾನ ಸಂತಾನ ಸ್ಥಾನದಲ್ಲಿ 2 ಪಾಪಗ್ರಹಗಳ ಸಂಬಂಧ ಬರುತ್ತೆ. ಕುಜ ಅಲ್ಲೇ ಇದ್ದಾನೆ, ಶನಿ ದೃಷ್ಟಿ ಕೂಡ ಅವನ ಮೇಲೆ ಬೀಳ್ತಾ ಇರುತ್ತೆ. ಸೊ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಸ್ವಲ್ಪ ಏಕಾಗ್ರತೆಯ ಅವಶ್ಯಕತೆಗಳು ಖಂಡಿತ ಇರುತ್ತೆ. ಭೂಮಿ, ಪ್ರಾಪರ್ಟಿ, ಮನೆ ಕಟ್ಟುವಂತಹ ವಿಚಾರಗಳು, ವಾಹನ ಖರೀದಿ ಇದೆಲ್ಲ ಖಂಡಿತ ಶುಭ ಆಗುತ್ತೆ. ಸೂರ್ಯನು ಕೂಡ ಸ್ವಕ್ಷೇತ್ರದಲ್ಲೇ ಸಂಚಾರ ಮಾಡ್ತಾನೆ ಈ ತಿಂಗಳ ಆಗಸ್ಟ್ 17ರ ನಂತರ. ಸೊ ವೃಷಭ ರಾಶಿಯವರು ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದಿದ್ದರೆ ಖಂಡಿತವಾಗ್ಲೂ ಮಾಡ್ಕೊಳ್ಬೋದು. ಅಭಿವೃದ್ಧಿಗಳಾಗತ್ತೆ, ಯಾವುದೇ ಸಮಸ್ಯೆಗಳಿಲ್ಲ. ಅದರಲ್ಲೂ ವಾಹನ ಖರೀದಿ ಮಾಡುವಂಥ ವಿಚಾರಗಳು ತುಂಬ ಒಳ್ಳೆಯದು. ಷಷ್ಠ ಅಷ್ಟಮಾಧಿಪತಿಗಳು ಧನಸ್ಥಾನದಲ್ಲಿ ಸೇರಿದರೆ ಧನವ್ಯಯ ಅನ್ನುವಂಥದ್ದು ಒಳ್ಳೆ ಕಾರಣಗಳಿಗಾಗಿ ಆಗುವಂಥದ್ದು ಖಂಡಿತ ಶುಭ. ಸಂತಾನ ಸ್ಥಾನದಲ್ಲಿ ಕುಜನ ಸಂಚಾರ. ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥ ಅವಶ್ಯಕತೆ ಇದೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭ ಆಗುತ್ತೆ. ಸ್ವಲ್ಪ ಏಕಾಗ್ರತೆಗಳನ್ನು ಹೆಚ್ಚಿಸ್ಕೊಳ್ಬೇಕು. ಇಲ್ಲದೇ ಇದ್ದರೆ ಬೇಡದೇ ಇರುವಂತಹ ವಿಚಾರಗಳಲ್ಲಿ ಸ್ವಲ್ಪ ಆಸಕ್ತಿ ಮೂಡೋದಕ್ಕೆ 4th ಹೌಸಲ್ಲಿರೋ ಕೇತು ಸ್ವಲ್ಪ ಕಾರಣನಾಗ್ತಾನೆ ಅಂತ ಹೇಳುತ್ತೆ. ಷಷ್ಠಾಧಿಪತಿ ಶುಕ್ರ ದ್ವಿತೀಯದಲ್ಲಿದ್ದಾನೆ. ಯಾವುದೇ ಶತ್ರುಬಾಧೆಗಳಿರುವುದಿಲ್ಲ. ಇನ್ವೆಸ್ಟ್ಮೆಂಟ್, ಪಾರ್ಟ್ನರ್ಶಿಪ್, ವ್ಯವಹಾರ ಯಾವುದೇ ಇದ್ದರೂ ಕೂಡ ಕಂಟಿನ್ಯೂ ಮಾಡ್ಕೊಳ್ಳೋದಕ್ಕೆ ಯಾವುದೇ ಸಮಸ್ಯೆಗಳಿಲ್ಲ. ಹೊಸ ಪಾರ್ಟ್ನರ್ಗಳನ್ನು ಈ ಸಮಯದಲ್ಲಿ ಮಾಡ್ಕೊಳ್ಬೇಡಿ, ಖಂಡಿತ ಸಮಸ್ಯೆ ಆಗುತ್ತೆ. ಇದರಿಂದ ಹೊಸ ವ್ಯವಹಾರ ಅಥವಾ ಹೊಸ ಪರಿಚಯಗಳಿಂದ ಉಂಟಾಗುವ ಒಂದು ಇನ್ವೆಸ್ಟ್ಮೆಂಟ್ಗಳನ್ನು 1-2 ಮಾಸಗಳ ಕಾಲ ವೃಷಭ ರಾಶಿಯವರು ಖಂಡಿತ ಅವಾಯ್ಡ್ ಮಾಡ್ಕೋಬೇಕು. ಮಾಂಗಲ್ಯ ಸ್ಥಾನಾಧಿಪತಿ ಕುಜ ಪಂಚಮದಲ್ಲಿದ್ದಾನೆ. ಅವನ ಮೇಲೆ ಶನಿ ದೃಷ್ಟಿ ಬೀಳುತ್ತೆ. ವೃಷಭ ರಾಶಿಯವರಿಗೆ ವಿವಾಹಕ್ಕೆ ಅತ್ಯಂತ ಶುಭ ಫಲ. ಗುರುಬಲ ತುಂಬ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಉಂಟಾಗುತ್ತೆ. ತುಂಬ ಡಿಲೇ ಮಾಡ್ಕೊಳ್ಳೋ ಹಾಗಿಲ್ಲ. ಏಕೆಂದರೆ 7.5 ಬರೋದಕ್ಕಿಂತ ಮುಂಚೆ ವಿವಾಹದ ಅಂಚಿನಲ್ಲಿರುವಂಥವರು ಮಂಗಳ ಕಾರ್ಯಗಳನ್ನು ಮುಂದುವರಿಸಿದ್ರೆ ಖಂಡಿತ ಶುಭ ಆಗುತ್ತೆ. ಲೈಫ್ ಟೈಮ್ ಒಂದು ಅಚೀವ್ಮೆಂಟ್, ನೆಮ್ಮದಿಯಾಗಿರುತ್ತೆ ಅಂತ ಹೇಳ್ಬೋದು. ಸಪ್ತಮಾಧಿಪತಿ ಕುಜನ ಮೇಲೆ ಶನಿ ದೃಷ್ಟಿ ಬೀಳುವಂಥದ್ದು ಸ್ನಾಯುಗಳು ಮತ್ತು ನರಗಳಿಗೆ ಸಂಬಂಧಪಡುವಂತೆ ಅಥವಾ ಉಷ್ಣ ಪ್ರಕೋಪಗಳು, ರಕ್ತದೋಷಗಳು ಇದೆಲ್ಲ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿಯ ನಡುವೆ ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳಿಗೆ ಅದು ಕಾರಣವಾಗುತ್ತೆ. ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ. ಈ ವಿಚಾರಗಳನ್ನು ಗಮನಿಸ್ಕೊಳ್ಳುವಂಥದ್ದು ಆರೋಗ್ಯಕ್ಕೆ ಸೂಕ್ತ ಆಗುತ್ತೆ. ಅಷ್ಟಮಾಧಿಪತಿ ಗುರು ಕುಟುಂಬ ಸ್ಥಾನ, ವಾಕ್ಸ್ಥಾನದಲ್ಲಿದ್ದಾನೆ. ವಾಕ್ಯಗಳು ತುಂಬ ಸ್ಟ್ರೈಟ್ ಆಗಿರುತ್ತೆ. ಕೆಲವೊಮ್ಮೆ ಅದು ನಿಷ್ಠೂರಗಳನ್ನು ಸೃಷ್ಟಿ ಮಾಡುತ್ತೆ. ಇದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಧನಾಗಮನ, ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ, ಬಡ್ತಿ, ಪ್ರಮೋಷನ್ ಎಲ್ಲದನ್ನೂ ಪಡೆಯೋದಕ್ಕೆ ಸಾಧ್ಯ. ಮಾತು ಅನ್ನುವಂಥದ್ದು ಕುಟುಂಬದಲ್ಲಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಅನವಶ್ಯಕವಾಗಿ ಸ್ವಲ್ಪ ಕಿರಿಕಿರಿಗಳನ್ನು ಸೃಷ್ಟಿ ಮಾಡುತ್ತೆ. ಇದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಪ್ರಮೋಷನ್, ಬಡ್ತಿ, ಅಭಿವೃದ್ಧಿ ಇದೆಲ್ಲದನ್ನು ಕಾಣೋದಕ್ಕೆ ಸಾಧ್ಯ ವೃಷಭ ರಾಶಿಯವರಿಗೆ. ಭಾಗ್ಯಾಧಿಪತಿ ಶನಿ ಲಾಭದಲ್ಲಿದ್ದಾನೆ. ಪಿತ್ರಾರ್ಜಿತ ಆಸ್ತಿ, ಪಿತೃವಿನ ಒಂದು ಅನುಗ್ರಹ, ಪ್ರಾಪರ್ಟಿ ಇದೆಲ್ಲ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಶನಿ ದೃಷ್ಟಿ
ಲಾಭಸ್ಥಾನದಲ್ಲಿದ್ದು ಜನ್ಮರಾಶಿಯನ್ನು ನೋಡುವಂಥದ್ದು ಖಂಡಿತ ಶುಭ. ಪಿತೃಕಾರಕ ಸೂರ್ಯ ಸ್ವಕ್ಷೇತ್ರದಲ್ಲಿದ್ದು ಭಾಗ್ಯಾಧಿಪತಿ ಲಾಭದಲ್ಲಿರುವಂಥದ್ದು ಖಂಡಿತವಾಗಲೂ ಶಾಶ್ವತವಾದ ಪ್ರಾಪರ್ಟಿ ಅಥವಾ ವ್ಯವಸ್ಥೆಗಳಿಗೆ ವೃಷಭ ರಾಶಿಯವರಿಗೆ ಅನುಕೂಲ ಆಗುತ್ತೆ. ಆಗಸ್ಟಿಂದ ಅಕ್ಟೋಬರ್ ತನಕ ಈ ವಿಚಾರಗಳಲ್ಲಿ ತುಂಬ ಅದ್ಭುತವಾದಂತಹ ಸಮಯ. ಇದನ್ನು ನೆಗ್ಲೆಕ್ಟ್ ಮಾಡಿಕೊಳ್ಳದೆ ಇದ್ದರೆ ಮುಂದಿನ ದಿನಗಳಿಗೆ ಒಂದು ಶಾಶ್ವತವಾದ ವ್ಯವಸ್ಥೆಗಳನ್ನು ಕಂಡುಕೊಳ್ಳೋದಕ್ಕೆ ಖಂಡಿತ ಸಾಧ್ಯ. ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿ ರಾಹು ಇದ್ದಾನೆ, ಅವನ ಮೇಲೆ ಗುರುದೃಷ್ಟಿ ಬೀಳ್ತಾ ಇದೆ. ಕೋದಂಡ ರಾಹು ಯೋಗ, ಕೋದಂಡ ರಾಮ ಯೋಗ ಇದೆಲ್ಲ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ರಾಮನ ಆರಾಧನೆ, ರಾಮರಕ್ಷಾ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ವೃಷಭ ರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಯಾಕೆಂದರೆ ಕರ್ಮದಲ್ಲಿ ರಾಹು ಇದ್ದು ಗುರು ಅವನನ್ನು ನೋಡಿದರೆ ವೃಷಭ ರಾಶಿಯವರಿಗೆ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇರುತ್ತೆ. ಸೊ ಅದನ್ನು ಪೂರ್ತಿ ಮಾಡಿಕೊಳ್ಬೇಕು ಅಂದರೆ ಗುರುವಿನ ಒಂದು ಅನುಗ್ರಹ ಸಿಕ್ಕಿದರೆ ಇನ್ನಷ್ಟು ಅನುಕೂಲಕ್ಕೆ ಬರುತ್ತೆ. ಏಕೆಂದರೆ ತುಂಬ ಫಾಸ್ಟಾಗಿ ಗ್ರೋ ಆಗಬೇಕು ಅಥವಾ ಏನಾದರೂ ಹೊಸದನ್ನು ಮಾಡಬೇಕು ಅನ್ನುವ ಪ್ರೇರಣೆಗಳನ್ನು ರಾಹು ಹೆಚ್ಚಾಗಿಯೇ ಕೊಡ್ತಾನೆ. ಎಕ್ಸ್ಪೆಕ್ಟೇಷನ್ಗಳು ವೃಷಭ ರಾಶಿಯವರಿಗೆ ತುಂಬ ಜಾಸ್ತಿ ಇದೆ. ಅದಕ್ಕೆ ಪೂರಕವಾದಂತಹ ಗ್ರಹಗತಿಗಳು ಕೂಡ ಇದೆ. ವಾಕ್ಯಗಳನ್ನು ಸ್ವಲ್ಪ ಸೌಮ್ಯ ಮಾಡಿಕೊಂಡ್ರೆ ಈ ಆಗಸ್ಟಿಂದ ಅಕ್ಟೋಬರ್ ತನಕ ತುಂಬ ಅಭಿವೃದ್ಧಿಗಳನ್ನು ಕಾಣ್ಬೋದು. ಉದ್ಯೋಗದ ಪರಿವರ್ತನೆ ಅಥವಾ ಉದ್ಯೋಗದಲ್ಲಿ ಉನ್ನತ ಸ್ಥಾನಗಳನ್ನು ಪಡೆಯೋದಕ್ಕೆ ಖಂಡಿತ ವೃಷಭ ರಾಶಿಯವರಿಗೆ ಅನುಕೂಲ ಆಗುತ್ತೆ. ಲಾಭಸ್ಥಾನದಲ್ಲಿ ಶನಿ, ಭಾಗ್ಯಾಧಿಪತಿ ಕರ್ಮಾಧಿಪತಿ ಶನಿ ಲಾಭದಲ್ಲಿದ್ದಾನೆ, ಅವನ ಮೇಲೆ ಕುಜನ ದೃಷ್ಟಿ ಬೀಳ್ತಾ ಇರುತ್ತೆ. ಕುಜ ಶನಿಯ ಒಂದು ಸಂಯೋಗ ಅಥವಾ ಒಬ್ಬರನ್ನೊಬ್ಬರು ವೀಕ್ಷಣೆ ಮಾಡುವಂಥದ್ದು ಲಾಭದ ವಿಷಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳನ್ನು ಸೃಷ್ಟಿ ಮಾಡುತ್ತೆ. ಬಟ್ ಅದು ತಾತ್ಕಾಲಿಕ ಒಂದು ಸಣ್ಣ ಇಶ್ಯೂ. ಅದು ತುಂಬ ಅದರ ಬಗ್ಗೆ ವಿಮರ್ಶೆ ಮಾಡುವಂಥದ್ದೇನಿಲ್ಲ. ಲಾಭಗಳನ್ನು ಹೆಚ್ಚಾಗಿ ಪಡಿತೀರಾ. ಸ್ವಲ್ಪ ಪ್ರಯತ್ನ ಮಾಡಿದರೂ ಕೂಡ ಹೆಚ್ಚಿನ ಲಾಭಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಈ ಸಮಯದಲ್ಲಿ ನಿಷ್ಠುರಗಳನ್ನು ಮಾಡಿಕೊಳ್ಳೋದೇ ಇರೋದು ಉತ್ತಮ. ವ್ಯಯಾಧಿಪತಿ ಕುಜ ಷಷ್ಠದಲ್ಲಿದ್ದಾನೆ. ಸೊ ಪಾರ್ಟ್ನರ್ಶಿಪ್, ವ್ಯವಹಾರ, ಬಿಸ್ನೆಸ್, ರೊಟೀನ್, ಹಣಕಾಸಿನ ಅನುಕೂಲಗಳು, ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಎಲ್ಲದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ವೃಷಭ ರಾಶಿಯವರಿಗೆ ಈ ಎಲ್ಲ ವಿಚಾರಗಳಲ್ಲಿ ಅಭಿವೃದ್ಧಿಗಳು ಉಂಟಾಗುತ್ತೆ. ಸ್ಪೆಷಲಾಗಿ ಈ ಒಂದು ಮಾಸಗಳು ವಿವಾಹಕ್ಕೆ ವೃಷಭ ರಾಶಿಯವರಿಗೆ ಬಹಳ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಈ ಸಮಯಗಳನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಮುಂದಿನ ದಿನಗಳಲ್ಲಿ ಅದು ಒಂದು ಉಜ್ವಲವಾದ ಭವಿಷ್ಯವನ್ನು ಕೊಡೋದಕ್ಕೆ ವೃಷಭ ರಾಶಿಯವರಿಗೆ ಕಾರಣವಾಗುತ್ತೆ ಅಂತ ಹೇಳ್ಬೋದು. ಸೊ ಆಗಸ್ಟ್ ತಿಂಗಳಲ್ಲಿ ವೃಷಭ ರಾಶಿಯವರು ಯಾವುದೇ ಸಮಸ್ಯೆಗಳನ್ನು ನೋಡುವಂತಹ ಪರಿಸ್ಥಿತಿ ಇಲ್ಲ. ಎಲ್ಲ ಗ್ರಹಗಳ ಸ್ಥಿತಿಗಳು ಕೂಡ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಎಲ್ಲ ನವಗ್ರಹಗಳು ಕೂಡ ವೃಷಭ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.